ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಪಾಕ್ ವಿರುದ್ಧ ಭಾರತ ಸಾರಿರುವ ಜಲಸಮರಕ್ಕೆ ಜಮ್ಮು ಮತ್ತು ಕಾಶ್ಮೀರ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಿಂಧು ನದಿ ನೀರು ಒಪ್ಪಂದ ಸ್ಥಗಿತಗೊಳಿಸಿರುವುದು ಸರಿಯಲ್ಲ, ನೀರನ್ನ ಒಂದು ಆಯುಧವನ್ನಾಗಿ ಬಳಸೋದು ಅತ್ಯಂತ ಅಪಾಯಕಾರಿ ಅಂತ ಹೇಳಿದ್ದಾರೆ. ಇದಕ್ಕೆ ಒಮರ್ ಅಬ್ದುಲ್ಲಾ ಹೇಳ್ತಾರೆ, ಅಮ್ಮ ಆ ಕಡೆ ಇರೋರ್ದು ಮೆಚ್ಚಿಸ್ತಾ ಇದ್ದಾಳೆ ಅಂತ. ಇದು ನಮ್ಮ ಹಣೆ ಬರಹ. ಬಾಯಿ ಮುಚ್ಕೊಂಡಿರಬೇಕಾದಂಥ ದರಿದ್ರಗಳು ಬಾಯಿ ಮುಚ್ಕೊಂಡಿರಲ್ವಾ? ಯಾವುದೋ ಒಂದು ಸೀರಿಯಲ್ ಬರ್ತಿತ್ತು, ದರಿದ್ರ ಡ್ಯಾಶ್ 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 ಅಂತ, ಭಾಳ ಹಿಂದೆ. ಆ ಥರ ಬರಲ್ಲ ಅವುಗಳು. ಇವು ಬಾಯಿ ಮುಚ್ಕೊಂಡು ಕೂರಲ್ಲ. ಇವಿದ್ದಾಗ ಕತ್ತೆ ಕಾಯ್ತಾ ಇದ್ವು ಇವು. ಈ ಒಮ್ಮ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಕತ್ತೆ ಕಾಯ್ತಿದ್ಲ ಇವು. ಒಮ್ಮ ಮಣ್ಣು ತಿಂತಿದ್ಯಾ ನೀನು ಅಂತ ಯಾವನು ಕೇಳಲ್ಲ ಅವಳನ್ನು. ನಿನ್ನ ತಂಗಿನೇ ತಾಕ್ಕೊಂಡು ಹೋದಾಗ ಬಿಡಿಸ್ಕೊಂಬರಕ್ಕೆ ನಾವು ಬಿಡುಗಡೆ ಮಾಡಿಕೊಟ್ವಲ್ಲ. ಅಯ್ಯೋ ಲಜ್ಜಿಗೆಟ್ಟ ಹೆಂಗಸ್ತಂದು. ಮಾನ ಮರ್ಯಾದೆ ಇದೆಯಾ ನಿನಗೂ, ನಿಮ್ಮ ಅಪ್ಪಂಗೂ ಇಬ್ಬರಿಗೂ? ಯಾರೂ ಕೇಳಲ್ಲ. ಎತ್ತಾಕೊಂಡೋಗಿದ್ದವ್ರನ್ನ ಬಿಡಿಸ್ಕೊಂಬಂದ್ವಲ್ಲ, ಅಯೋಗ್ಯರು ಕೆರಳಿಸ್ತಾರಂತ. ಏನೀಗ ಕೆರಳಿದ್ರೆ ಏನಾಗುತ್ತೆ? ಏನು ಕೆರಳು ಹೋಗಿದ್ದಕ್ಕೆ ನೋಡ್ಲಿಲ್ವಾ? ಹೇಯ್, ಇಂಥ ಬುಟ್ಟಿಲಿ ಅಲ್ಲಿ ಕಿತ್ತಿರಾವು ಭಾಳ ನೋಡ್ಬಿಟ್ಟಿದ್ದೀವಿ ಅಂತ ಹೇಳ್ಬೇಕು ಭಾರತದಲ್ಲಿ. ಬಸ್ ಯಾವ ಬಿಟ್ಬಿಡ್ತೀನಿ ಅಂತ. ಏನು ಕೆರಳಿದ್ರೆ ಏನಾಯ್ತು ಈಗ? ಅಫ್ಕೋರ್ಸ್ ನನ್ನ ಮನಸ್ಸಲ್ಲೂ ಇದೆ, ಪಕ್ವವಾದ ಕಾಲ ಆಗಿತ್ತು, ಪಾಕಿಸ್ತಾನಕ್ಕೆ ಬಿಡಬಾರ್ದಾಗಿತ್ತು ಈ ಸರಿ ಅಂತ ನನ್ನ ಮನಸ್ಸಲ್ಲೂ ಇದೆ. ಅದು ನನಗೂ ಇದೆ. ಪಕ್ವವಾಗಿತ್ತು ಕಾಲ, ಈ ಸರಿ ಹೊಡೆದಾಕ್ಬಿಡ್ಬೇಕಾಗಿತ್ತು ಸರಿಯಾಗಿ ಈ ಕೋತಿ ಕಂತ್ರಿಗಳಿಗೆ ಅಂತ ಅನ್ಸುತ್ತೆ. ಇಟ್ಸ್ ಆಲ್ ರೈಟ್, ದೇರ್ ಆರ್ ಸಮ್ ಅದರ್ ಕ್ಯಾಲ್ಕುಲೇಷನ್ಸ್ ಬಿಯಾಂಡ್ ಮೈ ಥಿಂಕಿಂಗ್. ನನ್ನ ಆಲೋಚನೆಗಳನ್ನು ಮೀರಿದ ಆಲೋಚನೆಗಳು ಇರ್ಬೋದು ದೇಶಕ್ಕೆ. ನಾನೇ ಬುದ್ಧಿವಂತ ಅನ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಭಾರತ ಕಳಿಸಬೇಕಾದ ಸಂದೇಶವನ್ನು ಕಳಿಸಿದೆ ಪಾಕಿಸ್ತಾನಕ್ಕೆ. ತನ್ನ ಬಳಿ ಇರುವ ಉಪಕರಣಗಳಿಂದ ಪರೀಕ್ಷೆ ಮಾಡುವುದರಲ್ಲಿ ಸಫಲವಾಗಿದೆ. ಮತ್ತು ವೈರಿಗೆ ನಿನ್ನ ಒಳಕ್ಕೆ ಬಂದು ನಾವು ಬಾರಿಸ್ತೀವಿ, ಅದೇ ಇನ್ನು ಮುಂದಿನ ಮಾಮೂಲು ಕ್ರಿಯೆ ಅನ್ನೋದನ್ನು ಹೇಳಿಬಿಟ್ಟಿದೆ. ಹಿಂದೆ ಇಲ್ಲ, ಅಯ್ಯೋ ಪಾಕಿಸ್ತಾನ ದೊಡ್ಡ ಒಳಗೋಗ್ಬಿಟ್ಟು ಮಾಡೋದಾ, ಅಯ್ಯೋ ಅಲ್ಲಿಗೆ ಮಿಸೈಲ್ ಕಳಿಸೋದಾ, ಅಯ್ಯೋ ಅಂತಿದ್ರು. ಈಗ ಅವೆಲ್ಲ ಹೋಯ್ತು. ಬಂದ್ರೆ ಒಳಗೋಗ್ತಾರೆ ಅಷ್ಟೇ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಸುಮ್ಮನೆ ಒಳಗೋಗ್ತಾರೆ. ನೋಡ್ತಾ ಇರಿ, ಅದಾಗೋಯ್ತದೆ. ಬಾಗಲ್ ತಕ್ಕಂಡು ಒಳಗೆ ಹೋಗಾಗಿದೆ ಈಗ. ಅದಕ್ಕಿನ್ನ ಎದ್ರಲ್ಲ ಯಾರು ಅದು ಮಾಡಿದ್ದಾರೆ. ಆದರೆ ಕೆಲವು ಹಾರ್ಡ್ ಕೋರ್ ನಮ್ಮಂಥ ಕೆಲವರುಗಳಿಗೆ ಅನಿಸೋಂಥ ಕೆಲವು ಆಬ್ಜೆಕ್ಟಿವ್ಸ್ ಏನಿತ್ತು, ಕೆಲವರಿಗೆ POKನೇ ಕಿತ್ಕೊಂಡ್ಬಂದ್ಬಿಡ್ಬೇಕಾಗಿತ್ತು ಅನ್ಸತ್ತೆ. ಇದೊಂದು ಅವಕಾಶ ಇತ್ತು, ಇದು ಬಿಡಬಾರ್ದಾಗಿದೆ. ಕೆಲವರಿಗೆ ಬಲೂಚನ್ನ ಹೊಡೆದ್ಬಿಟ್ಟ ಕಡೆ ಇನ್ನೊಂದು ದೇಶ ಮಾಡಿಬಿಟ್ಟೆ ನಾವು ಆಚೆ ಬಂದ್ಬಿಡ್ಬೇಕಾಗಿತ್ತು ಅಂತ ಅನ್ಸತ್ತೆ. ಹೀಗೆ ಒಬ್ಬೊಬ್ರಿಗೂ ಒಂದೊಂದು ಅನಿಸ್ತಾ ಇದೆ. ಅದು ಬೇರೆ, ಅದನ್ನು ಡಿಸ್ಕಸ್ ಮಾಡ್ಬೋದು ಬೇಕಾರೆ. ನಾವು ಅರ್ಲಿ ಬಂದ್ಬಿಟ್ವ ಆಚೆಗೆ, ಯಾಕೆ ಬರೋಕ್ಕೆ ಹೋದ್ವಿ ನಾವು ಈ ಸಂದರ್ಭದಲ್ಲಿ ಅಂತ ಡಿಸ್ಕಸ್ ಮಾಡೋಣ, ಬೇರೆ ವಿಚಾರ. ಅದು ಬಿಟ್ಬಿಟ್ಟು 4 ವಿಮಾನ ಹಾರಿಸಿದ್ರು, ಶೋ ಕೊಟ್ಟರು. ಏನಪ್ಪ ಶೋ? ನಿನ್ನ ಟೈಪ್ ಇಷ್ಟಿಷ್ಟಾಗಲ್ಲ ಕುರ್ಚಿನಲ್ಲಿ ಕುತ್ಕೊಬಿಟ್ಟು ಹಿಂಗೆ ಅನ್ಕೊಂಡು ಕೈಯಲ್ಲಿ ಹಾಕ್ಕೊಟ್ರು ಅದನ್ನೆಲ್ಲ ಶೋನ. ಐ ಬೆಟ್ ಒಂದು ಪವರ್ಫುಲ್ ಆಗಿರೋ ಒಂದು ಆಟೋಮ್ಯಾಟಿಕ್ ಒಂದು ವೆಪನನ್ನು ಫೈರ್ ಮಾಡೋಕ್ಕಾಗಲ್ಲ. ಭಾಳ ಜನ ಗೊತ್ತಿಲ್ಲ ಅದು ರಿಕಾಯಿಲಲ್ಲಿ ಹೆಂಗಿರುತ್ತೆ ಅಂತ. ಹೊಡೆದ್ರೆ ಭುಜ ಕಿತ್ಕೊಂಡು ಹೋಗ್ಬಿಡುತ್ತೆ. 3 ದಿನ ಒದ್ದಾಡಬೇಕು, ಡಿಸ್ಲೊಕೇಟ್ ಮಾಡ್ಕೊತೀರಿ ಅಷ್ಟೇ, ಹೆಚ್ಚು ಕಡಿಮೆ ಆದ್ರೆ. ಆಮೇಲೆ ಇಲ್ಲಿ ಬಂದು ಕೂತ್ಕೊಂಡು ಶೋ ಅಂತೆ, ಶೋ ಮಾಡೋ ಕೆಲಸ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಬಿದ್ದಿರಬೇಕು. ಎಸ್.